ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ದೂರದರ್ಶನದ ಮುಂದೆ ಆಸಕ್ತಿಯಿಂದ ಸಂತಸದಿಂದ ಕಾಯುತ್ತಾ ಕುಳಿತಿರುವ ನಮ್ಮ ಎಲ್ಲ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ತೆ. ಮಕ್ಕಳೇ, ನಾವು ಈಗಾಗಲೇ ಹಿಂದಿನ ತರಗತಿಯಲ್ಲಿ ಭಾಗಲಬ್ಧ ಸಂಖ್ಯೆಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರ ಮುಂದುವರಿದ ಭಾಗವನ್ನು ನಾವಿಂದು ತಿಳ್ಕೊಳ್ಳೋಣ. ಮಕ್ಕಳೇ, ನಾನೀಗ ನಿಮಗೊಂದು ಚಟುವಟಿಕೆಯನ್ನು ಕೊಡ್ತೇನೆ. ನನ್ನ ಜೊತೆಯಲ್ಲಿ ನೀವೂ ಸಹ ಈ ಚಟುವಟಿಕೆಯನ್ನು ಮಾಡ್ತಾ ಹೋಗಿ. ನೋಡಿ ಮಕ್ಕಳೇ, ನಾನು ಶಿಭಾ ಮತ್ತು ವಿದ್ಯಾಳಿಗೆ ಒಂದು ಆಯತವನ್ನು ನೀಡಿ ಅದರ ಸುತ್ತಳತೆ ಕಂಡುಹಿಡಿಯಲು ತಿಳಿಸಿದ್ದೇನೆ. ಆಯತ ಹೀಗಿದೆ, ಬರ್ಕೋತಿದ್ದೀರಲ್ವ ಮಕ್ಕಳೇ? ನೋಡಿ, ಶಿಭಾಳ ಲೆಕ್ಕಾಚಾರ ಹೀಗಿದೆ. ಅವಳು ಆಯತದ ಸುತ್ತಳತೆ ಉದ್ದದ 2 ಪ್ಲಸ್ ಅಗಲದ 2 ತೆಗೆದುಕೊಂಡಿದ್ದಾಳೆ. ಉದ್ದ 6 ಮಾನಗಳಿತ್ತು, ಅಗಲ 3 ಮಾನಗಳಿತ್ತು. 2 × 6 + 2 × 3 12 + 6 18 ಮಾನಗಳು. ವಿದ್ಯಾ ಯಾವ ರೀತಿ ಲೆಕ್ಕಾಚಾರ ಮಾಡಿದಾಳೆ? ವಿದ್ಯಾ ಆಯತದ ಸುತ್ತಳತೆಯನ್ನು ಈ ರೀತಿ ತಗೊಂಡಿದ್ದಾಳೆ. 2 × ಅಗಲ + 2 × ಉದ್ದ. ಅಗಲ 3 ಮಾನಗಳು, ಉದ್ದ 6 ಮಾನಗಳು. 2 × 3 + 2 × 6 6 + 12. ಅವಳಿಗೂ ಸಹ 18 ಮಾನಗಳು ಬಂದಿದೆ. ನನ್ನ ಆತ್ಮೀಯ ಮಕ್ಕಳು ಏನು ದೂರದರ್ಶನದ ಮುಂದೆ ಕೂತಿದ್ದಾರೆ, ಕೆಲವರು ಶಿಭಾಳ ರೀತಿ ಲೆಕ್ಕಾಚಾರ ಮಾಡಿದ್ದಾರೆ, ಇನ್ನು ಕೆಲವರು ವಿದ್ಯಾಳ ರೀತಿ ಲೆಕ್ಕಾಚಾರ ಮಾಡಿದ್ದಾರೆ. ಸರಿ ಅಲ್ವಾ ಮಕ್ಕಳೇ? ಆದರೆ ಇಬ್ಬರು ಬೇರೆ ಬೇರೆ ರೀತಿ ಲೆಕ್ಕಾಚಾರ ಮಾಡಿದ್ರು ಉತ್ತರ ಒಂದೇ ಬಂದಿದೆ. ಹೇಗಪ್ಪ ಇಬ್ರಿಗೂ ಒಂದೇ ಉತ್ತರ ಬಂತು? ಇದು ಪರಿವರ್ತನೀಯ ಗುಣ. ಹೌದು ಮಕ್ಕಳೇ, ನಿಮ್ಮ ಉತ್ತರ ಸರಿಯಾಗೇ ಇದೆ. ಹಾಗಾದರೆ ಪರಿವರ್ತನೀಯತೆ ಅಂತ ಅಂದರೆ ಏನು? ಪರಿವರ್ತನೀಯ ನಿಯಮ ಅಂದರೆ ಸ್ಥಾನ ಅದಲು ಬದಲು ಮಾಡಿ, ಅಂದರೆ ಸಂಕಲ ಮತ್ತು ಸಂಕಲ್ಯಗಳನ್ನು ಅದಲು ಬದಲು ಮಾಡಿ ಕೂಡಿದಾಗಲೂ ಮೊತ್ತ ಒಂದೇ ಬಂದರೆ ಆಗ ಆ ಸಂಖ್ಯೆಗಳ ಗಣದಲ್ಲಿ ಸಂಕಲನ ಪರಿವರ್ತನೀಯವಾಗಿದೆ. ಮಕ್ಕಳೇ, ಸಂಕಲನ ಅಷ್ಟೇ ಅಲ್ಲ, ಯಾವುದೇ ಒಂದು ಮೂಲ ಕ್ರಿಯೆಯನ್ನು ಮಾಡಬೇಕಾದ್ರೆ ಸಂಖ್ಯೆಗಳ ಕ್ರಮವನ್ನು ಅದಲು ಬದಲು ಮಾಡಿ ನಾವು ಮೂಲ ಕ್ರಿಯೆ ಮಾಡಿದಾಗಲೂ ಉತ್ತರ ಒಂದೇ ಬಂದರೆ ಆಗ ನಾವು ಆ ಮೂಲ ಕ್ರಿಯೆ ಪರಿವರ್ತನೀಯವಾಗಿದೆ ಅಂತ ಹೇಳ್ತೇವೆ. ಈಗ ಭಾಗಲಬ್ಧ ಸಂಖ್ಯೆಗಳ ಪರಿವರ್ತನೀಯತೆಯನ್ನು ನೋಡುವಾಗ ಮೊದಲಿಗೆ ನಾವು ಈ ಉದಾಹರಣೆಯನ್ನು ಗಮನಿಸ್ಕೋಣ. 45 + 13 = 58. 13ಕ್ಕೆ 45 ಕೂಡಿದ್ರು ಮೊತ್ತ 58. ಹಾಗೆ 0ಗೆ 99 ಕೂಡಿದ್ರು ಉತ್ತರ 99. 99ಕ್ಕೆ 0 ಕೂಡಿದ್ರು ಉತ್ತರ 99. ಮೇಲಿನದು ಸ್ವಾಭಾವಿಕ ಸಂಖ್ಯೆಗಳ ಸಂಕಲನದ ಪರಿವರ್ತನೀಯವಾಗಿರೋದು ಉದಾಹರಣೆ. ಎರಡನೇದು ಪೂರ್ಣ ಸಂಖ್ಯೆಗಳ ಸಂಕಲನವು ಪರಿವರ್ತನೀಯವಾಗಿರೋದು. ಮೇಡಮ್, ಪೂರ್ಣಾಂಕಗಳ ಪರಿವರ್ತನೀಯ ನಿಯಮನ ಮತ್ತೊಮ್ಮೆ ಪುನರ್ಮನನ ಮಾಡಿಬಿಡೋಣವಾ? ಅದು ಚಿಹ್ನೆ ಸಹಿತ ಇರುತ್ತಲ್ವಾ ಅಂತ ಕೇಳಿದ್ರ ಮಕ್ಕಳೇ? ನೋಡಿ, ಇಲ್ಲಿ 6 + -3 ಅಂದಾಗ ನಾನೇನು ಮಾಡಬೇಕು? ಮೊದಲು 6 ಅಂಶಗಳು 0ಯಿಂದ ಬಲಗಡೆ ಚಲಿಸಿದ್ದೇನೆ, ಮತ್ತೆ -3 ಕೂಡಬೇಕು ಅಂದಾಗ 3 ಅಂಶಗಳನ್ನು ವಿರುದ್ಧ ದಿಕ್ಕಿಗೆ ಬಂದಿದ್ದಾನೆ. ಆಗ ಇಲ್ಲಿರುವಂತಹ ಬನ್ನಿ, ನಾನು ಅದಕ್ಕೆ ಬನ್ನಿ ಅಂತ ಹೆಸರು ಕೊಟ್ಟಿದ್ದೀನಿ, ಎಲ್ಲಿ ನಿಂತಿದ್ದಾನೆ? 3ರಲ್ಲಿ ನಿಂತಿದ್ದಾನೆ. ಈಗಿಲ್ಲಿ ನೋಡಿ, -3 ಮತ್ತು 6 ಕೂಡಬೇಕು. ಈಗ -3 ಅಂದರೆ 0ಯಿಂದ ಎಡಭಾಗಕ್ಕೆ 3 ಮಾನಗಳು ಚಲಿಸಿದೆ. 6 ಕೂಡಬೇಕು ಅಂದರೆ ಅದರ ವಿರುದ್ಧ ದಿಕ್ಕಿಗೆ 6 ಮಾನಗಳು ಚಲಿಸಿದಾಗ ಬನ್ನಿ ಎಲ್ಲಿ ಬಂದು ನಿಂತಿದ್ದಾನೆ? ಅವನಲ್ಲೂ 3ರ ಹತ್ರನೇ ಬಂದು ನಿಂತಿದ್ದಾನೆ. ಅಂದರೆ 6 + -3 -3 + 6 ಇಲ್ಲಿ ಕ್ರಮ ಬದಲಾವಣೆ ಮಾಡಿ ಕೂಡಿದಾಗಲೂ ಮೊತ್ತ ಒಂದೇ ಬಂದಿದೆ. ಇಲ್ಲೊಂದು ತ್ರಿಭುಜವಿದೆ, ಅದನ್ನು 4 ಸಮಭಾಗಗಳಾಗಿ ಮಾಡಿದೆ. 4ರಲ್ಲಿ 3 ಭಾಗಗಳಿಗೆ ಬಣ್ಣ ಹಚ್ಚಿದೆ. ಇದನ್ನು ನಾವು 4ನೇ 3 ಅಂತ ವ್ಯಕ್ತಪಡಿಸ್ತೇವೆ. ಇಲ್ಲಿ ಇನ್ನೊಂದಿದೆ, ಇಲ್ಲಿ 1 ಭಾಗಕ್ಕೆ ಬಣ್ಣ ಹಚ್ಚಿದ್ದೇವೆ, ಹಾಗಾಗಿ ಇದು 4ನೇ 1.
ಈಗ ನೋಡಿ ಮಕ್ಕಳೇ, 4ನೇ 3 ಪ್ಲಸ್ 4ನೇ 1 ಕೂಡಿದಾಗ ಏನಾಗುತ್ತೆ ಅಂತ. 4ನೇ 3 ಬಂದು ಕುಳಿತುಕೊಳ್ತು, 3 ಭಾಗಗಳು. 4ನೇ 1 ಈಗ 1 ಭಾಗ ಬಂದು ಕುಳಿತುಕೊಳ್ತು. ಉತ್ತರ ಏನು ಬಂತು? 4ನೇ 4 ಅಂದರೆ ಉತ್ತರ 1 ಆಯಿತು. ಹಾಗೆ ಈ ಉದಾಹರಣೆಯನ್ನು ಗಮನಿಸಿ ಮಕ್ಕಳೇ. ಇಲ್ಲಿ 4ನೇ 1 ಅಂದರೆ ಹಿಂದಿನ ಉದಾಹರಣೆಯಲ್ಲಿ ಫಸ್ಟ್ 4ನೇ 3 ತಗೊಂಡಿದ್ವಿ, ಇಲ್ಲಿ 4ನೇ 1 ತೆಗೆದುಕೊಂಡಿದ್ದೇವೆ. ಈಗ 4ನೇ 3 ಕ್ರಮ ಬದಲಾವಣೆ ಆಯಿತು. 4ನೇ 1ರಲ್ಲಿ 1 ಭಾಗ ಬಂದು ಕುಳಿತುಕೊತಾ ಇದೆ, ಸೇರಿಸ್ತಾ ಇದ್ದೀವಿ. 4ನೇ 3ರಲ್ಲಿ 3 ಭಾಗಗಳು ಬಂದು ಈಗ ಕುಳಿತುಕೊಳ್ತಾ ಇದೆ. ಗಮನಿಸ್ತಾ ಇದ್ದೀರಾ? ಉತ್ತರ ಏನು ಬಂತು? 1 ತ್ರಿಭುಜ ಆಯಿತು, ಅಂದರೆ 4ನೇ 4. ಇನ್ಯಾರೋ ಮಕ್ಕಳು ಕೇಳ್ತಿದ್ದಾರೆ, ಮೇಡಮ್ ಛೇದ ಬೇರೆ ಬೇರೆ ಇರೋದನ್ನು ಒಂದು ಹೇಳಿಬಿಡಿ ಮೇಡಮ್. ಆಯಿತು ಮಕ್ಕಳೇ, ಈಗ ಛೇದ ಬೇರೆ ಬೇರೆ ಇರೋ ಒಂದು ಉದಾಹರಣೆನ ತೆಗೆದುಕೊಂಡಿದ್ದೀನಿ ನೋಡಿ. ಇಲ್ಲಿ 3ನೇ -2 ಪ್ಲಸ್ 7ನೇ 5. ಮಕ್ಕಳೇ, ಈ ರೀತಿಯ ಭಾಗಲಬ್ಧ ಸಂಖ್ಯೆಗಳ ಸಂಕಲನ ಮಾಡಬೇಕಾದ್ರೆ ಭಿನ್ನ ರಾಶಿಗಳ ಸಂಕಲನದ ನಿಯಮ ಮತ್ತು ಪೂರ್ಣಾಂಕಗಳ ಸಂಕಲನದ ನಿಯಮ ಇವೆರಡನ್ನೂ ಅನುಸರಿಸ್ತೇವೆ. ಈಗ ಇಲ್ಲಿ ಛೇದ ಬೇರೆ ಬೇರೆ ಇರೋದ್ರಿಂದ ಆ ಛೇದಗಳಿಗೆ ಲಾಸಾಹ ತೆಗೆದುಕೊಳ್ಳೋಣ. 3 ಮತ್ತು 7ರ ಲಾಸಾಹ ಇವಕ್ಕೆ ಸಾಮಾನ್ಯ ಅಪವರ್ತನ ಇಲ್ಲದಲೇ ಇರೋದ್ರಿಂದ ಅವುಗಳ ಗುಣಲಬ್ಧವೇ ಲಾಸಾಹ. ಈಗೇನು ಮಾಡೋಣ? ಛೇದ ಸಮಗೊಳಿಸ್ಕೊಳ್ಳೋಣ. ಹಾಗಾಗಿ 3 ಸಮಗೊಳಿಸಿ 21 ಮಾಡ್ಕೋಬೇಕಂದ್ರೆ ಛೇದ 3ಅನ್ನು 7ರಿಂದ ಗುಣಿಸ್ಬೇಕು. ಹಾಗಾಗಿ ಆ ಸಂಖ್ಯೆಯಲ್ಲಿರುವ ಅಂಶ -2 ಸಹ 7ರಿಂದ ಗುಣಿಸ್ಬೇಕು. ಇನ್ನು 7ನೇ 5ರಲ್ಲಿ 7ಅನ್ನು 21 ಮಾಡ್ಕೋಬೇಕು ಅಂದರೆ 7ಅನ್ನು 3ರಿಂದ, ಛೇದವನ್ನು 3ರಿಂದ ಗುಣಿಸ್ಬೇಕು. ಅಂಶ 5ಅನ್ನೂ ಸಹ 3ರಿಂದ ಗುಣಿಸ್ಬೇಕು. ಈಗೇನು ಬಂತು? 3ನೇ -2ರ ಸಮಾನ ಭಾಗಲಬ್ಧ ಸಂಖ್ಯೆ 21ನೇ -14. ಹಾಗೆ 7ನೇ 5ರ ಸಮಾನ ಭಾಗಲಬ್ಧ ಸಂಖ್ಯೆ 21ನೇ 15 ಬಂತು. ಛೇದ ಸಮ ಇದ್ದಾಗ ಅಂಶಗಳನ್ನು ಕೂಡಿದಾಗ ಉತ್ತರ ಏನು ಬಂತು? 1. ಇಲ್ಲಿ ಕೇಳ್ತಾ ಇದ್ದೀರಾ, ಮೇಡಮ್ 14 15 ಕೂಡ್ತಾ ಇದ್ದೀವಿ, 1 ಹೇಗಾಯಿತು ಅಂತ. ಮಕ್ಕಳೇ, ಅಲ್ಲಿರೋದು -14 ಪ್ಲಸ್ 15 ಅಂದಾಗ ಒಂದು ಋಣ ಸಂಖ್ಯೆ ಇದೆ, ಒಂದು ಧನ ಸಂಖ್ಯೆ ಇದೆ. ಪೂರ್ಣಾಂಕಗಳ ನಿಯಮ, ಒಂದು ಧನ ಪೂರ್ಣಾಂಕ ಮತ್ತು ಒಂದು ಋಣ ಪೂರ್ಣಾಂಕವನ್ನು ಕೂಡಬೇಕಾದ್ರೆ ಆ ಪೂರ್ಣಾಂಕಗಳ ವ್ಯತ್ಯಾಸವನ್ನು ಕಂಡು ಹಿಡಿದು ದೊಡ್ಡ ನಿರಪೇಕ್ಷ ಬೆಲೆಗೆ ಇರುವಂತಹ ಚಿಹ್ನೆಯನ್ನು ನೀಡ್ತೇವೆ. ಗೊತ್ತಾಯ್ತಲ್ಲ ಮಕ್ಕಳೇ? ಈಗ ನೋಡಿ, ಅಲ್ಲಿ ಕ್ರಮ ಬದಲಾವಣೆ ಮಾಡ್ತೇನೆ. 7ನೇ 5ಅನ್ನು ಮೊದಲು ತೆಗೆದುಕೊಳ್ತೇನೆ, 3ನೇ -2ಅನ್ನು ಮತ್ತೆ ತೆಗೆದುಕೊಳ್ತೇನೆ. ಛೇದ ಬೇರೆ ಬೇರೆ, ಲಾಸಾಹ ತಗೋಬೇಕು. 7 ಮತ್ತು 3ರ ಲಾಸಾಹನು 21. ಹಾಗಾಗಿ 21 ಸಮಗೊಳಿಸೋದಕ್ಕೆ ಇಲ್ಲಿ ನಾವು ಈಗ ಆಲ್ರೆಡಿ ಬರ್ಕೊಂಡಿದ್ದೀವಲ್ಲ, 7ನೇ 5ರ ಸಮಾನ ಭಾಗಲಬ್ಧ 21ನೇ 15, 3ನೇ -2ರ ಸಮಾನ ಭಾಗಲಬ್ಧ 21ನೇ -14. ಇಲ್ಲಿ ಛೇದ ಸಮ ಆಗಿದೆ. ಈಗ ನಾವು ಅಂಶಗಳನ್ನು ಕೂಡ್ತೇವೆ. ಇಲ್ಲೂ ಸಹ ಉತ್ತರ ನಮಗೇನು ಬಂತು? 21ನೇ 1 ಅಂದರೆ 15 ಮತ್ತು -14ರ ವ್ಯತ್ಯಾಸ 1. ದೊಡ್ಡ ನಿರಪೇಕ್ಷ ಸಂಖ್ಯೆ 15, ಅದರ ಚಿಹ್ನೆ ಪ್ಲಸ್, ಹಾಗಾಗಿ 21ನೇ 1. ಮಕ್ಕಳೇ, ನಿಮಗೂ ಇದೇ ಉತ್ತರ ಬಂತು ಅಲ್ವಾ? ಹೌದಲ್ವಾ ಮಕ್ಕಳೇ? ಈಗ ನಾವು ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ. 5ನೇ -6 ಪ್ಲಸ್ 2ನೇ -8. ಮಕ್ಕಳೇ, ಈಗ ನೀವೇ ಇದನ್ನು ಬಿಡಿಸ್ತಾ ಹೋಗ್ತಾ ಇದ್ದೀರಾ. ನೋಡಿ, ಮಾಡಿದ್ರಾ? ಲಾಸಾಹ ಕಂಡಿಡಿದ್ರಿ, ಛೇದ ಸಮ ಬಂತು, ಸಂಕಲನ ಮಾಡಿದ್ರಿ. ಇಲ್ಲಿ 2 ಸಂಖ್ಯೆಗಳು ಋಣ ಪೂರ್ಣಾಂಕವನ್ನು ಹೊಂದಿದೆ. ಋಣ ಪೂರ್ಣಾಂಕಗಳ ಮೊತ್ತ ಋಣ ಪೂರ್ಣಾಂಕವೇ ಆಗಿದೆ. ಕರೆಕ್ಟ್. ಈಗ ಏನು ಮಾಡಿ? ಈ ಸಂಖ್ಯೆಗಳನ್ನು ಅದಲು ಬದಲು ಮಾಡ್ಕೊಳ್ಳಿ. 2ನೇ -8 ಪ್ಲಸ್ 5ನೇ -6 ಲೆಕ್ಕ ಮಾಡಿ. ಮಾಡ್ತಿದ್ದೀರಿ. ಲಾಸಾಹ ಅದೇ ಇದೆ, ಛೇದ ಸಮಗೊಳಿಸಿದ್ರಿ. ಕರೆಕ್ಟ್. ಈಗ ಸಮಛೇದ ಇರೋದನ್ನು ಸಂಕಲನ ಮಾಡ್ತಾ ಇದ್ದೀರಾ. ವೆರಿ ಗುಡ್. ಇಲ್ಲೂ ಸಹ ಏನು ಬಂತು? ಉತ್ತರ ಅದೇ ಬಂತು. ಬಂತಾ? ಕರೆಕ್ಟ್. ನೋಡಿ ಮಕ್ಕಳೇ, ಕ್ರಮ ನಾವು ಬದಲಾವಣೆ ಮಾಡಿ ಸಂಕಲನ ಮಾಡಿದಾಗಲೂ ಸಹ ಸಮ ಬಂತು, ಮೊತ್ತ ಸಮ ಇದೆ. ಹಾಗಾಗಿ ಎ ಮತ್ತು ಬಿ ಅನ್ನೋದು ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳಾದರೆ ಎ ಪ್ಲಸ್ ಬಿ, ಬಿ ಪ್ಲಸ್ ಎಗೆ ಸಮ ಆಗಿರುತ್ತೆ. ಅಂದರೆ ಸಂಕಲನವು ಭಾಗಲಬ್ಧ ಸಂಖ್ಯೆಗಳಲ್ಲಿ ಪರಿವರ್ತನೀಯವಾಗಿದೆ. ಈಗ ನಿಮ್ಮ ಪ್ರಶ್ನೆ, ಮುಂದಿನ ಮೂಲಕ್ರಿಯೆ ವ್ಯವಕಲನ. ಈಗ ಭಾಗಲಬ್ಧ ಸಂಖ್ಯೆಗಳಲ್ಲಿ ವ್ಯವಕಲನ ಪರಿವರ್ತನೀಯವಾಗಿದೆಯೋ ಇಲ್ವೋ ಅನ್ನೋದಕ್ಕೆ ನಾನು ಚಿತ್ರ ರೂಪದಲ್ಲಿ ಅಂದರೆ ಸಂಖ್ಯಾರೇಖೆಯ ಸಹಾಯದಿಂದ ನಿಮ್ಮನ್ನು ಅರ್ಥೈಸುವಿಕೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ನೋಡಿ ಮಕ್ಕಳೇ, 0 ಇಂದ +1ರವರೆಗಿನ
ಸಮಮಾನಗಳಿದೆ ಅದನ್ನು 5 ಭಾಗಗಳಾಗಿ ಮಾಡಿದೆ. ಹಾಗಾಗಿ 0ಯಿಂದ 1ರವರೆಗೆ ತೆಗೆದುಕೊಂಡಿರುವ ಪ್ರತಿಯೊಂದು ಭಾಗ 5ನೇ 1, 5ನೇ 2, 5ನೇ 3, 5ನೇ 4. ಈಗ 0ಯಿಂದ -1ರವರೆಗೂ ಅದೇ ರೀತಿ 5 ಭಾಗಗಳಾಗಿದೆ. ಅಲ್ಲೂ ಸಹ 5ನೇ -1, 5ನೇ -2, 5ನೇ -3, 5ನೇ -4 ಇದೆ. ಇದು ನಿಮಗೆ ಸ್ಪಷ್ಟವಾಯಿತು ಅಲ್ವಾ ಮಕ್ಕಳೇ? ಈಗ ನಾನು 5ನೇ 3 ಅಂದರೆ 0ಯಿಂದ 3 ಭಾಗಗಳನ್ನು ಚಲಿಸಬೇಕು. ಅಲ್ಲಿ 5ನೇ 3 ದೊರೀತು. ಈಗೇನು ಮಾಡ್ತೀನಿ, ಅದರಲ್ಲಿ 5ನೇ 2 ಕಳಿಬೇಕು ಅಂದರೆ 2 ಭಾಗಗಳು ಹಿಂತಿರುಗಬೇಕು. ಆಗ ಎಲ್ಲಿ ಬಂದು ನಿಂತ್ಕೊಂಡೆ? 5ನೇ 1ಕ್ಕೆ ಬಂದು ನಿಂತ್ಕೊಂಡೆ. ಈಗ ಗಮನಿಸಿ ಮಕ್ಕಳೇ, ನೀವು 5ನೇ 2 ನಾನು ಹೋಗ್ತೀನಿ ಅಂತಂದರೆ 0ಯಿಂದ ಬಲಭಾಗಕ್ಕೆ 2 ಭಾಗಗಳು ಚಲಿಸಿದೆ. ಈಗ ಅದರಲ್ಲಿ 5ನೇ 3 ಕಳೀತೇನೆ ಅಂದರೆ 3 ಭಾಗಗಳು ಹಿಂದಕ್ಕೆ ಚಲಿಸಿದಾಗ 5ನೇ -1ಗೆ ಬಂದೆ. ಈಗ ನೋಡಿ ಮಕ್ಕಳೇ, ಅಲ್ಲಾಗಲೇ ಸಮವಿಲ್ಲ ಅನ್ನೋ ಚಿಹ್ನೆ ನಿಮಗೆ ಬಂದ್ಬಿಟ್ಟಿದೆ. ಅಂದರೆ ಅರ್ಥ ಇಲ್ಲಿ ವ್ಯತ್ಯಾಸ ಸಮ ಬರಲಿಲ್ಲ. ಕ್ರಮ ಬದಲಾವಣೆ ಮಾಡಿ ವ್ಯತ್ಯಾಸ ಮಾಡಿದ್ರೆ ವ್ಯತ್ಯಾಸ ಸಮ ಬರಲಿಲ್ಲ. ಯಾವುದೇ 2 ಭಾಗಲಬ್ಧ ಸಂಖ್ಯೆಗಳನ್ನು ತೆಗೆದುಕೊಂಡ್ರೆ ನಾವು ಎ ಮತ್ತು ಬಿ ಅಂತ ತೆಗೆದುಕೊಂಡ್ರೆ ಎ - ಬಿ, ಬಿ - ಎಗೆ ಸಮವಲ್ಲ. ಅರ್ಥವಾಯ್ತಲ್ಲ ಮಕ್ಕಳೇ? ಈಗ ನೋಡಿ ನೆಕ್ಸ್ಟ್ ಗುಣಾಕಾರ. ಅದಕ್ಕೂ ಚಿತ್ರರೂಪ ತಂದುಬಿಟ್ಟಿದ್ದೀನಿ ನಾನು. ಆಗಲೇ ಸ್ಕ್ರೀನ್ ಮೇಲೆ ಚೆನ್ನಾಗಿ ಅರ್ಥೈಸ್ಕೊಂಡ್ಬಿಟ್ರಿ. ಒಂದು ವಸ್ತು ಇದೆ, ಅದನ್ನು 5 ಸಮಭಾಗ ಮಾಡಿದೆ, ಅದರಲ್ಲಿ 3 ಪರಿಗಣಿಸಿದರೆ 5ನೇ 3 ಕರೆಕ್ಟ್. 5ನೇ 3ರ ಅರ್ಧ. 5ನೇ 3ರ ಅರ್ಧ ಅಂದರೆ ಎಷ್ಟು? 10ನೇ 3. ಹೌದಲ್ವಾ ಮಕ್ಕಳೇ? ಅದು ಹೇಗೆ ಬಂತು? ಭಾಗಲಬ್ಧ ಸಂಖ್ಯೆಗಳ ಮೂಲಕ್ರಿಯೆ ಗೊತ್ತಿದೆ ನಿಮಗೆ. ಅಂಶವನ್ನು ಅಂಶಕ್ಕೆ, ಛೇದವನ್ನು ಛೇದಕ್ಕೆ ಗುಣಿಸಿ ನಿಮಗೆ 10ನೇ 3 ಬಂತು. ಈಗ ನೋಡಿ ಮಕ್ಕಳೇ, ಅಲ್ಲೇನು ತೊಗೊಂಡಿದ್ವಿ ಫಸ್ಟು? 5ನೇ 3. ಈಗಿಲ್ಲೇನು ತೊಗೊಂಡಿದ್ದೇನೆ? ಅರ್ಧ ಅಲ್ವಾ? ಒಂದು ಸಮವಸ್ತು ಇದೆ, ಅದನ್ನು ಅರ್ಧ ಭಾಗ ಮಾತ್ರ ನಾವು ಬಣ್ಣ ಹಚ್ಚಿದ್ದೇವೆ. ಅಂದರೆ 1 ಭಾಗ ಮಾತ್ರ ಬಣ್ಣ ಹಚ್ಚಿದ್ದೇವೆ. ಅದು 2ನೇ 1. ಈ 2ನೇ 1ರ 5ನೇ 3 ಮಾಡೋಣ. 2ನೇ 1ರ 5ನೇ 3 ಏನು ಬಂತು? 10ನೇ 3 ಬಂತು. ಹೌದಲ್ವಾ ಮಕ್ಕಳೇ? ಇಲ್ಲೂ ಸಹ ಅಂಶವನ್ನು ಅಂಶ, ಛೇದಕ್ಕೆ ಛೇದವನ್ನು ಗುಣಿಸಿದ್ವಿ. ಇಲ್ಲಿ ಗೊತ್ತಾಗೋಯ್ತು ನಮಗೆ, 2 ಉತ್ತರ ಒಂದೇ ಬಂತು. ಅಂದರೆ ಭಾಗಲಬ್ಧ ಸಂಖ್ಯೆಗಳು ಗುಣಾಕಾರದಲ್ಲಿ ಪರಿವರ್ತನೀಯವಾಗಿದೆ. ಅಂದರೆ ಎ ಮತ್ತು ಬಿ ಅನ್ನೋದು ಯಾವುದೇ 2 ಭಾಗಲಬ್ಧ ಸಂಖ್ಯೆ ಆದರೆ ಎ ಇಂಟು ಬಿ, ಬಿ ಇಂಟು ಎಗೆ ಸಮವಾಗಿದೆ. ಮಕ್ಕಳೇ, ಈಗ ಭಾಗಾಕಾರದಲ್ಲಿ ಪರಿವರ್ತನೀಯತೆಯನ್ನು ನೋಡೋಣ. 2 ಭಾಗಿಸು 2ನೇ 1. ನಿಮಗೆ ಗೊತ್ತು, ಭಾಗಾಕಾರ ಗುಣಾಕಾರದ ವಿಲೋಮ ಕ್ರಿಯೆ. ಹಾಗಾಗಿ ಭಾಜಕದ ಗುಣಾಕಾರದ ವಿಲೋಮವನ್ನು ತೆಗೆದುಕೊಂಡು ಗುಣಿಸ್ಬೇಕು. ಈಗ ನೋಡಿ, 2 ಇಂಟು 1ನೇ 2 ಉತ್ತರ 4. 1ನೇ 4 ಬರುತ್ತೆ, ಅಂದರೆ ಅರ್ಥ 4. ಹಾಗೆ ಇಲ್ಲಿ ಕ್ರಮ ಬದಲಾವಣೆ ಮಾಡಿ ಅರ್ಧ ಭಾಗಿಸು 2. ಇಲ್ಲಿ ಭಾಜಕದ ಗುಣಾಕಾರದ ವಿಲೋಮ ತೆಗೆದುಕೊಂಡು ಗುಣಿಸ್ಕೋಬೇಕು ಅಂತಂದರೆ 2ರ ಗುಣಾಕಾರದ ವಿಲೋಮ 2ನೇ 1 ಗುಣಿಸಿದಾಗ ಅಂಶ ಇಂಟು ಅಂಶ, ಛೇದ ಇಂಟು ಛೇದ 4ನೇ 1 ಬಂತು. ಮಕ್ಕಳೇ, ಇಲ್ಲೂ ಸಹ ಭಾಗಲಬ್ಧ ಸಮ ಆಗಿಲ್ಲ. ಭಾಗಾಕಾರ ಸಮವಾಗಿಲ್ಲ ಎಂಬುದರ ಅರ್ಥ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಭಾಗಾಕಾರ ಪರಿವರ್ತನೀಯವಾಗಿಲ್ಲ. ಹಾಗಾದರೆ ಮುಂದಿನ ಗುಣವನ್ನು ನೋಡೋಣವಾ? ನೀವಾಗಲೇ ಹೇಳ್ಬಿಟ್ರಾ ಸಹವರ್ತನೀಯತೆ, ಸಹವರ್ತನೀಯ ನಿಯಮ ಅಂತ ಹೇಳ್ತಿದ್ದೀರಾ ಮಕ್ಕಳೇ? ಎಸ್, ಯು ಆರ್ ರೈಟ್. ಈಗ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ನಾವು 4 ಮೂಲ ಕ್ರಿಯೆಗಳು ಸಹವರ್ತನೀಯವಾಗಿದೆಯಾ ಇಲ್ವಾ ನೋಡೋಣ. ಮೊದಲಿಗೆ ಸಂಕಲನ. ಈ ಸಂಕಲನದಲ್ಲಿ ಒಂದು ಸಂಖ್ಯೆ 6ನೇ 2 ಅದಕ್ಕೆ ಚಿತ್ರರೂಪವನ್ನು ಕೊಟ್ಟಿದೆ. 6ನೇ 3 ಅದಕ್ಕೂ ಚಿತ್ರರೂಪ ಕೊಟ್ಟಿದೆ. ಹಾಗೆ ಇನ್ನೊಂದು ಸಂಖ್ಯೆ 6ನೇ 1 ಅದಕ್ಕೂ ಚಿತ್ರರೂಪ ಕೊಟ್ಟಿದೆ. ಮೇಡಮ್, ಈ ಕಡೆ ಒಂದು ಖಾಲಿ ಇದೆ ಅಂತ ಹೇಳ್ತಿದ್ದೀರಾ? ಅದು ಇವುಗಳ ಮೊತ್ತ. ನೋಡಿ ಮಕ್ಕಳಿಗೆ ಹೇಗೆ ಬರುತ್ತೆ ಅಂತ. 6ನೇ 3ರಲ್ಲಿ 3 ಭಾಗವನ್ನು ಸೇರಿಸಿದೆ. ಅದಕ್ಕೆ 6ನೇ 1ರ 1 ಭಾಗವನ್ನು ಸೇರಿಸಿದೆ. ಉತ್ತರ ಏನು ಬಂತು? 6ನೇ 4. ಅಂದರೆ ಮೊದಲಿಗೆ 6ನೇ 3ಕ್ಕೆ 6ನೇ 1 ಸೇರಿಸಿ, ಈಗ 6ನೇ 2 ಅದಕ್ಕೆ ಸೇರಿಸ್ತೇನೆ. 6ನೇ 3ಕ್ಕೆ 6ನೇ 1 ಸೇರಿಸಾಯಿತು. ಈಗ ಅದಕ್ಕೆ 6ನೇ 2 ಸೇರಿಸಿದೆ. ಒಟ್ಟು ಉತ್ತರ ಏನು ಬಂತು? 6ನೇ 6. ಅಂದರೆ 1 ಭಾಗ ಬಂತು. ಮಕ್ಕಳೇ, ಇದು ಚೆನ್ನಾಗಿ ನಿಮ್ಮ ಗಮನದಲ್ಲಿ ನೀವು ಬರ್ಕೋತಿದ್ದೀರಾ ಆಲ್ರೆಡಿ. 6ನೇ 3 ಪ್ಲಸ್ 6ನೇ 1ಕ್ಕೆ 6ನೇ 2 ಸೇರಿದೆ. ಉತ್ತರ ಏನು ಬಂದಿದೆ ಅಂತ. ಈಗ ನೋಡಿ ಮಕ್ಕಳೇ, ನೆಕ್ಸ್ಟು ಇಲ್ಲಿ ನೋಡಿ ಮಕ್ಕಳೇ, 6ನೇ 2
ಚಿತ್ರರೂಪ ಗೊತ್ತು, 6ನೇ 3 ಚಿತ್ರರೂಪ ಗೊತ್ತು. ಈಗೇನು ಮಾಡ್ತೀನಿ ನಾನು ಮೊದಲಿಗೆ 6ನೇ 2ಕ್ಕೆ 6ನೇ 3 ಸೇರಿಸ್ತೇನೆ ಮಕ್ಕಳೇ. ಉತ್ತರ ಏನಾಗುತ್ತೆ 6ನೇ 5. ಈಗೇನು ಮಾಡ್ತೀನಿ, ಇನ್ನೊಂದು ಸಂಖ್ಯೆ ಇತ್ತಲ್ರಪ್ಪ 6ನೇ 1, ಅದರಲ್ಲಿ ಒಂದು ಭಾಗವನ್ನು ತಂದು ಸೇರಿಸ್ತೇನೆ. ನೋಡಿ ಮಕ್ಕಳೇ, ಇಲ್ಲಿ 6ನೇ 2ಕ್ಕೆ 6ನೇ 3 ಸೇರಿಸಿ ಬಂದಿರುವ ಮೊತ್ತಕ್ಕೆ 6ನೇ 1 ಸೇರಿಸಿದಾಗಲೂ ಉತ್ತರ 6ನೇ 6 ಅಂದರೆ 1 ಬಂದಿತ್ತು ಮಕ್ಕಳೇ. ಈಗ ನೋಡಿ ಮಕ್ಕಳೇ, ಅದನ್ನು ಇನ್ನೂ ಒಂದು ರೀತಿ ತಗೋಬೋದು. 6ನೇ 2 ಇದೆ, 6ನೇ 3 ಇದೆ, 6ನೇ 1 ಇದೆ. ಈಗೇನು ಮಾಡ್ತೀನಿ ನೋಡಿ ಮಕ್ಕಳೇ, ನಾನು 6ನೇ 2 ಫಸ್ಟ್ ತೆಗೆಲ್ತಾನೆ, ಅದಕ್ಕೆ 6ನೇ 1 ಸೇರಿಸ್ತೇನೆ. ಉತ್ತರ ಏನು ಬಂತು 6ನೇ 3. ಈಗ ಏನು ಮಾಡ್ತೀನಿ ನಾನು 6ನೇ 3ರಿಂದ 3 ಅಂಶ ಸೇರಿಸ್ತೇನೆ. ಉತ್ತರ ಏನು ಬಂತು 6ನೇ 6 ಅಂದರೆ 1. ಅಂದರೆ ಮಕ್ಕಳೇ ಇಲ್ಲಿ ಗಮನಿಸಿ, 3 ರೀತಿ ತೆಗೆದುಕೊಂಡಾಗಲೂ ನಮಗೆ ಮೊತ್ತ ಒಂದೇ ಬಂತು. ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನವು ಸಹವರ್ತನೀಯವಾಗಿದೆ. 3 ರೀತಿ ಅಂದರೆ ನಾನು ಏನು ಮಾಡೋದ್ನಪ್ಪ, 3 ರೀತಿ ಅಂದರೆ ಆ 3 ಸಂಖ್ಯೆಗಳು ABC ಅಂತ ಆದರೆ ಒಂದ್ಸಲಿ B+C ಕೂಡಿ A ಕೂಡಿದೆ, ಅಂದರೆ A+B+C ಮಾಡಿದೆ. ಆಮೇಲೆ ಇನ್ನೊಂದು ಸಲ ಏನು ಮಾಡಿದೆ, A+Bನ Cಗೆ ಕೂಡಿದೆ. ಆಮೇಲೆ ಏನು ಮಾಡಿದೆ, A+Cನ Bಗೆ ಕೂಡಿದೆ. ಮೊತ್ತ ಎಲ್ಲ ಸಂದರ್ಭದಲ್ಲೂ ಸಮ ಬಂತು. ಹೌದಲ್ವಾ ಮಕ್ಕಳೇ? ಅದಕ್ಕೆ ನಾವೇನು ಹೇಳ್ತೀವಿ, ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನ ಸಹವರ್ತನೀಯವಾಗಿದೆ. ಈ ನಿಯಮವನ್ನು ನಾವು ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಸಹವರ್ತನೀಯ ನಿಯಮ ಅಂತ ಕರಿತೀವಿ. ಅಲ್ಲಿ ಯಾವುದೋ ಒಂದು ಮಗು ಕೂಗ್ತಾ ಇದೆ, A+B+C ಸಮ A+B+C ಅಷ್ಟೇ ಹೇಳಿರೋದು. ಇಲ್ಲ ಮಕ್ಕಳೇ, A+C+B ರೂಪದಲ್ಲೂ ಬರ್ಕೋಬಹುದು. ಸಹವರ್ತನೀಯ ಅಂದರೆ ಗುಂಪು ಬದಲಾವಣೆ ಮಾಡಿ ಮೂಲ ಕ್ರಿಯೆಯನ್ನು ಮಾಡೋದು. ನೋಡಿ, ಈ 3ರಲ್ಲೂ ಗುಂಪು ಬದಲಾವಣೆ ಮಾಡಿದೆ. ಆದರೆ ನಮಗೆ ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳೋದಕ್ಕೆ, ನಾವು ಗಣಿತಜ್ಞರಲ್ವೇನಪ್ಪ, ಗಣಿತ ಕಲಿಯೋರಲ್ವೇನಪ್ಪ, ನಾವು ಯಾವಾಗಲೂ ಸುಲಭ ದಾರಿ ಹುಡುಕ್ತಾ ಇರ್ತೀವಿ. ಅದಕ್ಕೆ ಸುಲಭ ಅಂತೇಳಿ A+B+C A+B+C ಹೆಚ್ಚು ಒತ್ತು ಕೊಟ್ಟು ಗಮನ ಇಟ್ಕೊಂಡು ಅದನ್ನು ಪ್ರಾಕ್ಟೀಸ್ ಮಾಡ್ತಿರ್ತೀವಿ ಅಷ್ಟೇ. ಆದರೆ ಈ 3 ರೀತಿಯಲ್ಲೂ ಸಹ ನಾವು ಸಹವರ್ತನೀಯ ನಿಯಮವನ್ನು ಬರಿಬಹುದು ಮಕ್ಕಳೇ. ಈಗ ಒಂದು ಉದಾಹರಣೆಯೊಂದಿಗೆ, ಅಲ್ಲಿ ಚಿತ್ರರೂಪದಲ್ಲಿ ನೋಡಿದ್ರಿ, ಈಗ ಲೆಕ್ಕವನ್ನು ಬಿಡಿಸುವ ರೂಪದಲ್ಲಿ ಈ ಸಹವರ್ತನೀಯ ನಿಯಮವನ್ನು ನೋಡೋಣ. ನೋಡಿ ಮಕ್ಕಳೇ, ಇಲ್ಲಿ 3 ಸಂಖ್ಯೆ ಇದೆ. 3ನೇ -2, ಅದಕ್ಕೆ 5ನೇ 3 + 6ನೇ -5 ಮೊತ್ತವನ್ನು ಕೂಡಬೇಕು. ನಿಮ್ಗಾಗಲೇ ಗೊತ್ತು, ಮೊದಲು ಆವರಣದಲ್ಲಿರುವ ಸಂಖ್ಯೆಗಳ ಮೂಲ ಕ್ರಿಯೆ ಮಾಡಬೇಕು. ಅಲ್ಲಿ ಛೇದ ಬೇರೆ ಬೇರೆ ಇದೆ, ಲಾಸಹ 30 ಆಗಬೇಕು. ಹಾಗಾಗಿ ಛೇದ ಸಮಗೊಳಿಸೋದಕ್ಕೆ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನ ಬರೆದಿದ್ದೀರಾ. ಉತ್ತರ ಏನು ಬಂತು, 30ನೇ 18 + 30ನೇ -25. ಅದನ್ನು ನೀವು ಕೂಡಿದಾಗ 30ನೇ 18 - 25 ಅಂದರೆ 30ನೇ -7 ಬಂತು. ಹಾಗಾಗಿ ಈ ಕಡೆ ಇನ್ನೊಂದು ಸಂಖ್ಯೆ ಇತ್ತಲ್ಲ 3ನೇ -2, ಅದರ ಛೇದವನ್ನು ಸಹ 30 ಮಾಡ್ಕೊಳ್ಳೋದಕ್ಕೆ ಛೇದಕ್ಕೆ 10 ಗುಣಿಸಿದ್ರಿ, ಅಂಶಕ್ಕೂ ಸಹ 10 ಗುಣಿಸಿದ್ರಿ. ಏಕೆ, ಸಮಾನ ಭಾಗಲಬ್ಧ ಸಂಖ್ಯೆ ಬರೀಕೋಬೇಕು ತಾನೆ. ಈಗ ನೋಡಿ, ಎರಡೂ ಸಹ ಛೇದ ಸಮ ಆಯಿತು. 30ನೇ -20ಕ್ಕೆ 30ನೇ -7 ಕೂಡಬೇಕು. ಹಾಗಾಗಿ ಉತ್ತರ ಏನು ಬಂತು, 30ನೇ -27. ಮಕ್ಕಳೇ, ಈಗ ನೋಡಿ, ಗುಂಪು ಬೇರೆ ಬೇರೆ ಮಾಡೋಣ. ವೇಗವಾಗಿ ನನ್ನ ಜೊತೆ ನೀವು ಮಾಡಿ, ಯಾಕೆಂದರೆ ಅದೇ ಸಂಖ್ಯೆ ಇದೆಯಲ್ವ ಮಕ್ಕಳೇ. 3ನೇ -2ಕ್ಕೆ 5ನೇ 3 ಕೂಡಬೇಕು. ಛೇದ ಸಮಗೊಳಿಸಬೇಕು ಅಂತಂದರೆ ಲಾಸಾಹ 15 ಆಗಬೇಕು. ಹಾಗಾಗಿ ಛೇದ ಸಮಗೊಳಿಸಿ ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಬರೆಯೋ ಕ್ರಿಯೆಯನ್ನು ನೀವು ಆಲ್ರೆಡಿ ಮಾಡ್ತಾ ಇದ್ದೀರಾ. ಬಂತು ನಿಮಗೂ ಉತ್ತರ. 15ನೇ -10, 15ನೇ 9 ಅವೆರಡನ್ನ ಕೂಡಬೇಕು. ಹಾಗೆ 6ನೇ -5ರಲ್ಲೂ ಸಹ ಛೇದ ಸಮಗೊಳಿಸ್ಕೋಬೇಕು. ಹಾಗಾಗಿ 15 ಮತ್ತು 6ಕ್ಕೆ ಲಾಸಾಹ ಏನಾಗುತ್ತೆ, 30 ಆಗುತ್ತೆ. 15ಕ್ಕೆ 2 ಗುಣಿಸಿ ಛೇದ ಸಮಗೊಳಿಸ್ತೀರಾ. ಅಲ್ಲಿ -1ಕ್ಕೂ ಸಹ 2 ಗುಣಿಸ್ತೀರಾ. ಏಕೆ, ಛೇದ ಮತ್ತು ಅಂಶವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಮಾತ್ರ ಸಮಾನ ಭಾಗಲಬ್ಧ ಸಂಖ್ಯೆ ದೊರೆಯುತ್ತೆ. ಹಾಗೆ ಇಲ್ಲಿ 6ನೇ -5ರಲ್ಲಿ 6ನ್ನು 30 ಮಾಡ್ಕೊಳ್ಳೋದಕ್ಕೋಸ್ಕರ 6ಕ್ಕೂ 5 ಗುಣಿಸ್ತೀರಾ, -5ಕ್ಕೂ 5 ಗುಣಿಸ್ತೀರಾ. ಈಗ ನೋಡಿ ಮಕ್ಕಳೇ, 30ನೇ -2, 30ನೇ -25 ಮೊತ್ತ ಏನು ಬಂತು, 30ನೇ -27. ಎರಡರಲ್ಲೂ ಸಹ 30ನೇ -27 ಉತ್ತರ ಬಂದಿದೆ. ಹಾಗಾದರೆ ಗುಂಪು ಬದಲಾವಣೆ ಮಾಡಿ ಸಂಕಲನ ಮಾಡಿದ್ರೂ ಮೊತ್ತ ಒಂದೇ ಬರ್ತಿದೆ. ನಾವಿದರಿಂದ ಸ್ಪಷ್ಟವಾಗಿ ಹೇಳ್ಬೋದು, ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಂಕಲನ ಸಹವರ್ತನೀಯವಾಗಿದೆ. ಹೌದಲ್ವಾ ಮಕ್ಕಳೇ? ಈಗ ಭಾಗಲಬ್ಧ ಸಂಖ್ಯೆಗಳಲ್ಲಿ
ವ್ಯವಕಲನ ಸಹವರ್ತನೀಯವಾಗಿದೆಯಾ ಇಲ್ವಾ ನೋಡೋಣ ಮಕ್ಕಳೇ. ಇಲ್ಲಿ ನೋಡಿ ಒಂದು ಉದಾಹರಣೆ ಇದೆ. 5ನೇ 3 ಮೈನಸ್ 5ನೇ 2 ಅದರಿಂದ 5ನೇ 4 ಕಳಿಬೇಕು. ಇಲ್ಲಿ ನಿಮಗೆ ಒಂದು ಸಂಖ್ಯಾರೇಖೆ ಇದೆ. ಆಲ್ರೆಡಿ ನಾನು ಪರಿವರ್ತನೀಯ ನಿಯಮದಲ್ಲಿ ಸಂಖ್ಯಾರೇಖೆಯನ್ನು ಗುರುತಿಸೋದು ಹೇಳಿಕೊಟ್ಟೆ. 5ನೇ 1 5ನೇ 2 5ನೇ 3 5ನೇ 4 ಹೇಗೆ ಗುರುತಿಸೋದು, ಹಾಗೆ 5ನೇ -1 5ನೇ -2 5ನೇ -3 5ನೇ -4 ಹೇಗೆ ಗುರುತಿಸೋದು ಅಂತ. ಈಗ ನೋಡಿ ಮಕ್ಕಳೇ, 5ನೇ 3 ಇದರಿಂದ 5ನೇ 2 ಕಳೆದು ನಾವೇನು ಮಾಡಬೇಕು, ಬಂದಿರುವ ವ್ಯತ್ಯಾಸದಿಂದ 5ನೇ 1 ಇದರಿಂದ 5ನೇ 4 ಕಳಿಬೇಕು. 5ನೇ 1ರಿಂದ ನಾವೇನು ಮಾಡಬೇಕು, 5ನೇ 4 ಕಳಿಬೇಕು. 5ನೇ 1ರಿಂದ 4 ಮಾನಗಳು ಹಿಂದೆ ಅಂದರೆ ವಿರುದ್ಧ ದಿಕ್ಕಿಗೆ ಚಲಿಸಿದಾಗ ಉತ್ತರ 5ನೇ -3 ಬರುತ್ತೆ. ಹೌದಲ್ವಾ ಮಕ್ಕಳ? ಹಾಂ ಮಕ್ಕಳೇ, ಇಲ್ಲಿ ನಾನು ನಿಮಗೆ 5ನೇ 3ರಿಂದ 5ನೇ -2 ಕಳಿಬೇಕಾದ್ರೆ ನಿಮಗೆ ಗೊತ್ತು, ಸಂಖ್ಯಾ ರೇಖೆಯ ಮೇಲೆ ನೇರವಾಗಿ ಕಳೆಯೋದಕ್ಕಾಗಲ್ಲ. ನೀವೇನು ಮಾಡ್ತೀರಾ ಅಂತಂದರೆ ವ್ಯವಕಲನವನ್ನು ಸಂಕಲನವನ್ನಾಗಿ ಪರಿವರ್ತಿಸ್ಕೋತೀರಾ. ಹಾಗಾಗಿ ನಾನಿಲ್ಲಿ ನಿಮಗೆ ಕ್ಲೂ ಕೊಡ್ತಾ ಇದ್ದೀನಿ ಮಕ್ಕಳೇ. 5ನೇ 3ರಿಂದ ನೀವು 5ನೇ -2 ಕಳಿಬೇಕು ಅಂತಂದರೆ ಸಂಕಲನ ಚಿಹ್ನೆಯನ್ನು ಆಗಿ ಪರಿವರ್ತಿಸ್ಕೋಬೇಕು. ಆಗ ವ್ಯವಕಲಕದ ವಿರುದ್ಧ ಚಿಹ್ನೆ ತಗೋಬೇಕು. ಅಂದರೆ 5ನೇ 3ಕ್ಕೆ ನೀವು 5ನೇ 2 ಕೂಡಬೇಕಾಗತ್ತೆ ಮಕ್ಕಳೇ. ಆಗ ನೀವು ಬಂದು ತಲುಪ್ತೀರಿ 5ನೇ 5ಕ್ಕೆ. ಉತ್ತರ ಏನು? 5ನೇ 5 ಅದರ ಸುಲಭ ರೂಪನೇ 1. ಈಗಾಗಲೇ ಮಕ್ಕಳೇ ನೀವು ಬರ್ಕೊಂಡಿದ್ದೀರಾ. ಹಿಂದಿನದರಲ್ಲಿ 5ನೇ -3 ಉತ್ತರ ಬಂದಿತ್ತು, ಈಗ 5ನೇ 5 ಉತ್ತರ ಬರ್ತಾ ಇದೆ. ಹಾಗಾದರೆ ಸಮ ಅಲ್ಲ ಅಂದರೆ ಅರ್ಥ ಭಾಗಲಬ್ಧ ಸಂಖ್ಯೆಗಳ ಅಲ್ಲಿ ವ್ಯವಕಲನ ಏನಾಗಿಲ್ಲ, ಸಹವರ್ತನೀಯವಾಗಿಲ್ಲ. ಹೌದಲ್ವ ಮಕ್ಕಳೇ? ಗುಂಪು ಬದಲಾವಣೆ ಮಾಡಿ ನಾವು ಕಳೆದಾಗ ಏನಾಯಿತು, ವ್ಯತ್ಯಾಸ ಬೇರೆ ಬೇರೆ ಬಂತು. ಹಾಗಾಗಿ ಎ ಬಿ ಸಿಗಳು ಭಾಗಲಬ್ಧ ಸಂಖ್ಯೆಗಳಾದರೆ ಎ ಮೈನಸ್ ಆಫ್ ಬಿ ಮೈನಸ್ ಸಿ ಅಂದರೆ ಬಿ ಮೈನಸ್ ಸಿಯನ್ನು ಎ ಇಂದ ಕಳೆದಾಗ ಅಥವಾ ಎ ಮೈನಸ್ ಬಿಯನ್ನು ಕಳೆದು ಅದರಿಂದ ಸಿಯನ್ನು ಕಳೆದಾಗ ಬರುವ ಉತ್ತರ ಬೇರೆ ಬೇರೆ ಆಗಿರುತ್ತೆ. ಮಕ್ಕಳೇ, ಮುಂದುವರೆದು ನಾವು ಈಗ ಗುಣಾಕಾರ ಮೂಲ ಕ್ರಿಯೆಗೆ ಹೋಗೋಣ. ಇಲ್ಲಿ ನಿಮಗೆ ತುಂಬ ಚೆನ್ನಾಗಿ ಅರ್ಥೈಸೋದಕ್ಕೆ ಮತ್ತೆ ನಾನು ಚಿತ್ರರೂಪದೊಂದಿಗೆ ಬಂದಿದ್ದೇನೆ. ನೋಡಿ ಮಕ್ಕಳೇ, ಇಲ್ಲಿ 3ನೇ 1 3ನೇ 1ರ ಅರ್ಧ 3ನೇ 1ರ ಅರ್ಧ ಎಷ್ಟು ಬರುತ್ತೆ? 6ನೇ 1. ಈಗ 6ನೇ 1ರ ಕಾಲು 6ನೇ 1ರ ಕಾಲು ಭಾಗ ಏನು ಬಂತು? 24ನೇ 1. ಹಾಗೆ ಅದನ್ನು ಗುಂಪು ಬದಲಾಯಿಸಿ ನೋಡೋಣವಾ? ಈಗ ನೋಡಿ, 2ನೇ 1 2ನೇ 1ರ ಕಾಲು ಭಾಗ 2ನೇ 1ರ ಕಾಲು ಭಾಗ ಎಷ್ಟು ಬಂತು? 8ನೇ 1. ಈಗ ಈ 8ನೇ 1ರ 3ನೇ 1 ಏನು ಬಂತಲ್ಲಿ? 24ನೇ 1. ಈಗ ನೋಡಿ ಮಕ್ಕಳೇ, 4ನೇ 1 4ನೇ 1ರ 3ನೇ 1 4ನೇ 1ರ 3ನೇ 1 ಎಷ್ಟು ಮಕ್ಕಳೇ? 12ನೇ 1. ಈಗ 12ನೇ 1ರ ಅರ್ಧ 12ನೇ 1ರ ಅರ್ಧ ಎಷ್ಟು ಬಂತು ಮಕ್ಕಳೇ? 24ನೇ 1. ಮಕ್ಕಳೇ, 3 ರೀತಿ ನಾವು ಬೇರೆ ಬೇರೆ ಮಾಡಿದಾಗಲೂ ಸಹ ಉತ್ತರ ಒಂದೇ ಬಂತು ಗುಂಪನ್ನು ಬದಲಾವಣೆ ಮಾಡಿ. ಈಗ ಒಂದು ಉದಾಹರಣೆಯೊಂದಿಗೆ ಹೋಗೋಣ ಮಕ್ಕಳೇ. ನೋಡಿ, ಇಲ್ಲಿ ಒಂದು 3ನೇ -7 ಇಂಟು 4ನೇ 5 ಇಂಟು 9ನೇ 2 ಇದನ್ನು ನಾವು ಗುಂಪು ಬೇರೆ ಬೇರೆ ಮಾಡಿ ನಾವು ಗುಣಾಕಾರ ಮಾಡೋಣ. ಬರೋ ಅಂತಹ ಉತ್ತರ ಹೇಗಿದೆ ಅಂತ ನೋಡೋಣ ಮಕ್ಕಳೇ. ನಾನು ಇಲ್ಲಿ ತೋರಿಸ್ತಾ ಹೋಗ್ತೀನಿ, ನೀವು ಮಾಡ್ತಾ ಹೋಗಬೇಕು. ಖಂಡಿತವಾಗಿ ನಾನು ಇದನ್ನು ವಿವರಿಸೋದಿಲ್ಲ. ಯಾಕೆ ಅಂತಂದರೆ ನಿಮಗೀಗಾಗಲೇ ಗುಣಾಕಾರ ಮೂಲ ಕ್ರಿಯೆಯನ್ನು ಭಾಗಲಬ್ಧ ಸಂಖ್ಯೆಗಳಲ್ಲಿ ಸಾಕಷ್ಟು ಬಾರಿ ನಾನು ಹೇಳಿದ್ದೇನೆ, ನಿಮ್ಮ ಶಿಕ್ಷಕರು ಸಹ ಹೇಳಿದ್ದಾರೆ. ಮಕ್ಕಳೇ, ಉತ್ತರ ಒಂದೇ ಬಂತಲ್ವಾ? ಇದರಿಂದ ನಾವೇನು ತಿಳ್ಕೊಂಡ್ವಿ? ಭಾಗಲಬ್ಧ ಸಂಖ್ಯೆಗಳಲ್ಲಿ ಗುಣಾಕಾರವು ಸಹವರ್ತನೀಯವಾಗಿದೆ. ಅಂದರೆ ಎ ಬಿ ಸಿಗಳು ಭಾಗಲಬ್ಧ ಸಂಖ್ಯೆಗಳಾದರೆ ಎ ಇಂಟು ಬಿ ಇಂಟು ಸಿ ಯಾವುದಕ್ಕೆ ಸಮ ಆಗಿರುತ್ತೆ? ಎ ಇಂಟು ಬಿ ಇಂಟು ಸಿಗೆ ಸಮ ಆಗಿರುತ್ತೆ. ನಾನು ಆಗಲೇ ಸಂಕಲನದಲ್ಲಿ ಹೇಳಿದ್ದೀನಿ, ಇದನ್ನು ಇನ್ನೊಂದು ರೀತಿಯಲ್ಲೂ ಸಹ ಬರ್ಕೋಬೋದು. ಎ ಇಂಟು ಸಿ ಇಂಟು ಬಿ ಈ ಮೂರಲ್ಲೂ ಸಹ ಗುಂಪು ಬೇರೆ ಬೇರೆ ರೀತಿ ಮಾಡಿದ್ದೇವೆ ಮಕ್ಕಳೇ. ಈಗ ನಾವು ಭಾಗಾಕಾರದಲ್ಲಿ ನೋಡೋಣ ಮಕ್ಕಳೇ. ಭಾಗಾಕಾರದಲ್ಲಿ ಒಂದು ಉದಾಹರಣೆಯ ಮುಖಾಂತರ ನೇರವಾಗಿ ಪರೀಕ್ಷೆ ಮಾಡೋಣ. 3ನೇ -1 5ನೇ 2ರಿಂದ ಭಾಗಿಸಿ ಆ ಭಾಗಲಬ್ಧವನ್ನು 2ನೇ 1ರಿಂದ ಭಾಗಿಸೋಣ. ಮಕ್ಕಳೇ,
ಬರ್ಕೋತಿದ್ದೀರಲ್ವಾ? ಇಲ್ಲಿ ಭಾಗಾಕಾರ ಅಂದಾಗ ಗುಣಾಕಾರದ ವಿಲೋಮ ಕ್ರಿಯೆ, ಹಾಗಾಗಿ ಗುಣಾಕಾರ ಮಾಡ್ಕೊಂಡ್ವಿ. ಭಾಜಕದ ಗುಣಾಕಾರದ ವಿಲೋಮವನ್ನು ಬರ್ಕೊಂಡ್ವಿ. 5ನೇ 2ನ್ನು 2ನೇ 5 ಬರ್ಕೊಂಡ್ವಿ. ಈಗ ಅದಕ್ಕೆ ಭಾಗಲಬ್ಧವನ್ನು ಕಂಡಿಡಿದ್ವಿ. ಭಾಗಲಬ್ಧ 6ನೇ -5. ಈ ಭಾಗಲಬ್ಧವನ್ನು 2ನೇ 1ರಿಂದ ಭಾಗಿಸ್ಬೇಕು ಅಂದರೆ ಮತ್ತೆ ಭಾಗಾಕಾರವನ್ನು ಗುಣಾಕಾರ ಮಾಡಿಕೊಂಡು ಭಾಜಕದ ಗುಣಾಕಾರದ ವಿಲೋಮವನ್ನು ಬರ್ಕೊಂಡ್ವಿ. ಗುಣಾಕಾರದ ವಿಲೋಮವನ್ನು ಬರ್ಕೊಂಡು ಭಾಗಲಬ್ಧವನ್ನು ಕಂಡಿಡಿದಾಗ 5ನೇ -3 ಉತ್ತರ ಬಂತು. ಮಕ್ಕಳೇ, ಈಗ ಇಲ್ಲಿ ಗುಂಪು ಬದಲಾವಣೆ ಮಾಡೋಣ. 2ನೇ 1ನ್ನು 3ನೇ -1ರಿಂದ ಭಾಗಿಸೋಣ. ನಿಮಗೆಲ್ಲ ಹಂತಗಳು ಚೆನ್ನಾಗಿ ಗೊತ್ತಿದೆ ಏನು ಮಾಡಬೇಕು ಅಂತ. ನೀವು ನನ್ನ ಜೊತೆ ಮಾಡ್ತಾ ಇದ್ದೀರಾ. ಆ ಒಂದು ಭಾಗಲಬ್ಧ ಏನು ಬಂತು? -2ನೇ 3 ಬಂತು. ಅದನ್ನು ನಾವು 5ನೇ 2ರಿಂದ ಭಾಗಿಸೋಣ. ಗುಣಾಕಾರ ಪರಿವರ್ತಿಸ್ಕೊಂಡ್ರಿ, ಭಾಜಕದ ಗುಣಾಕಾರದ ವಿಲೋಮವನ್ನು ಬರ್ಕೊಂಡ್ರಿ, ಭಾಗಾಕಾರ ಮಾಡಿದ್ರಿ. ಉತ್ತರ ಏನು ಬಂತು? 4ನೇ -15. ಮಕ್ಕಳೇ, ಭಾಗಲಬ್ಧ ಸಮ ಆಗಿಲ್ಲ. ಹಾಗಾಗಿ ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಭಾಗಾಕಾರವು ಸಹವರ್ತನೀಯವಾಗಿಲ್ಲ. ನಾವು ತಿಳ್ಕೊಂಡಿದ್ದೇನಪ್ಪ ಅಂತಂದರೆ ಎ, ಬಿ ಮತ್ತು ಸಿ ಯಾವುದೇ 3 ಭಾಗಲಬ್ಧ ಸಂಖ್ಯೆಗಳಾದರೆ ಎ ಭಾಗಿಸು ಬಿ ಅನ್ನು ಸಿಯಿಂದ ಭಾಗಿಸಿದಾಗ ಅಥವಾ ಬಿ ಭಾಗಿಸು ಸಿ ಅನ್ನು ಎಯಿಂದ ಭಾಗಿಸಿದಾಗ ಬರುವಂತಹ ಭಾಗಲಬ್ಧ ಸಮ ಇರೋಲ್ಲ ಮಕ್ಕಳೇ. ಗಮನಿಸ್ತಾ ಇದ್ರಲ್ವ ಮಕ್ಕಳೇ? ಭಾಗಲಬ್ಧ ಸಂಖ್ಯೆಗಳಲ್ಲಿ ಭಾಗಾಕಾರವು ಸಹವರ್ತನೀಯವಾಗಿಲ್ಲ. ಇದು ನಿಮಗೆ ಚೆನ್ನಾಗಿ ಅರ್ಥ ಆಯ್ತಲ್ವ ಮಕ್ಕಳೇ? ಈಗ ನೋಡಿ ಮಕ್ಕಳೇ, ಇದರ ಬೆಲೆ ಕಂಡು ಹಿಡಿಯಿರಿ ಅಂತ ಒಂದು ಲೆಕ್ಕ ಕೊಟ್ಟಿದ್ದಾರೆ. 4ನೇ 3ಕ್ಕೆ 3ನೇ -2ನ್ನು ಕೊಡಬೇಕಂತೆ, ಅದಕ್ಕೆ 6ನೇ 5 ಕೊಡಬೇಕಂತೆ, 12ನೇ 5. ನಿಮ್ಮ ಪಠ್ಯ ಪುಸ್ತಕದಲ್ಲಿ ಈ ರೀತಿಯ ಸಮಸ್ಯೆಗಳಿದ್ದಾವೆ ಮಕ್ಕಳೇ. ಇಲ್ಲೇನು ಮಾಡಿದ್ವಿ ನಾವು? ಎಲ್ಲಿ ನಾವೇನು ಮಾಡಿದ್ದೇವೆ ಅಂತ ಅಂದರೆ ಛೇದವನ್ನು ಸಮಗೊಳಿಸ್ಕೊಂಡಿದ್ದೇವೆ. ಛೇದವನ್ನು ಸಮಗೊಳಿಸಿ ನಾವೇನು ಮಾಡಿದ್ದೇವೆ? ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಬರ್ಕೊಂಡಿದ್ದೇವೆ. ಸಮಾನ ಭಾಗಲಬ್ಧ ಸಂಖ್ಯೆಗಳನ್ನು ಬರ್ಕೊಂಡು ಸಂಕಲನವನ್ನು ಮಾಡಿದ್ದೇವೆ. ಉತ್ತರ ನಮಗೆ 12ನೇ 16 ಬಂತು. ಸಂಕ್ಷೇಪಿಸಿದಾಗ 3ನೇ 4 ಬಂತು. ಮಕ್ಕಳೇ, ನನ್ನ ಜೊತೆಗೆ ನೀವು ಮಾಡ್ತಾ ಇದ್ದೀರಿ. ನಾನು ಎಲ್ಲ ಹಂತವನ್ನು ವಿವರವಾಗಿ ಹೇಳ್ತಿಲ್ಲ, ಯಾಕೆಂದರೆ ಇದು ನಿಮಗೆ ಗೊತ್ತಿರೋದು. ಆದರೆ ಈ ರೀತಿಯ ಲೆಕ್ಕಗಳನ್ನು ನಾವು ಕಲಿತ ನಿಯಮಗಳನ್ನು ಅನ್ವಯಿಸಿ ಮಾಡಿದಾಗ ಸುಲಭ ಆಗತ್ತೆ ಮಕ್ಕಳೇ. ಈಗ ನೋಡಿ, ನಾನೊಂದು ಪಾತ್ರವನ್ನು ಹೇಳೋದಕ್ಕೆ ಬಂದಿದ್ದೀನಿ. ಯಾವುದರ ಪಾತ್ರ? ಭಾಗಲಬ್ಧ ಸಂಖ್ಯೆಗಳಲ್ಲಿ ಇರುವಂತಹ 0ಯ ಪಾತ್ರ. ಇದೇನು ಹೇಳುತ್ತಪ್ಪ ಅಂತಂದರೆ, ನೋಡ್ರಪ್ಪ, ನನ್ನನ್ನು ಯಾವ ಸಂಖ್ಯೆಗಾನ ಕೂಡಿ, 2ಕ್ಕಾದರೂ ಕೂಡಿ ಅಥವಾ ನನಗೆ 2ನ್ನಾದರೂ ಕೂಡಿ, ನಾನು ಮಾತ್ರ ನಿಮ್ಗೆ ಅದೇ ಸಂಖ್ಯೆನ ಕೊಡ್ತೀನಿ ಅಂತ ಹೇಳುತ್ತೆ. ಹೌದಲ್ವಾ? ಇದು ಸ್ವಾಭಾವಿಕ ಸಂಖ್ಯೆಗಳಲ್ಲಾಯಿತು. ಈಗ ನೋಡಿ, ಪೂರ್ಣಾಂಕಗಳಲ್ಲೂ ಹಾಗೆ ಹೇಳುತ್ತೆ. -5ಕ್ಕೆ ನನ್ನನ್ನು ಕೂಡಿ ಅಥವಾ ನನಗೆ -5ನ್ನು ಕೂಡಿ, ನಾನು -5ನ್ನೇ ಕೊಡ್ತೀನಿ. ಭಾಗಲಬ್ಧ ಸಂಖ್ಯೆಗಳಲ್ಲಿ ನೋಡಿ ಅಂತೀರಾ? ಅಲ್ಲೂ ಅಷ್ಟೇ ಅಪ್ಪ. 5ನೇ 4 -5ನೇ 4ಕ್ಕೆ 0ನ ಕೂಡಿ ಅಥವಾ 0ಗೆ -5ನೇ 4ನ್ನು ಕೂಡಿ, ಉತ್ತರ -5ನೇ 4 ಬರ್ತಾ ಇದೆ. ಮಕ್ಕಳೇ, ಇಲ್ಲಿ ಏನಂತ ಅಂದರೆ, ಒಂದು ಭಾಗಲಬ್ಧ ಸಂಖ್ಯೆಗೆ 0ಯನ್ನು ಕೂಡಿದಾಗ ಅಥವಾ 0ಯನ್ನು ಆ ಭಾಗಲಬ್ಧ ಸಂಖ್ಯೆಗೆ ಕೂಡಿದಾಗ ಬರುವ ಮೊತ್ತವು ಅದೇ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಹಾಗಾಗಿಯೇ ನಾವು 0ಯನ್ನು ಭಾಗಲಬ್ಧ ಸಂಖ್ಯೆಗಳ ಸಂಕಲನದ ಅನನ್ಯತಾ ಅಂಶ ಅಂತ ಕರಿತೇವೆ. ಇದು ಭಾಗಲಬ್ಧ ಸಂಖ್ಯೆಗಳಿಗಷ್ಟೇ ಅಲ್ಲ, ಪೂರ್ಣ ಸಂಖ್ಯೆಗಳಿಗೂ ಮತ್ತು ಪೂರ್ಣಾಂಕಗಳಿಗೂ ಸಹ ಸಂಕಲನದ ಅನನ್ಯತೆಯ ಅಂಶವಾಗಿದೆ. ಇನ್ನು ಸಂಖ್ಯೆ 1 ಹೇಳ್ತಿದೆ, ನಂದೂ ಒಂದು ವಿಶಿಷ್ಟವಾದ ಪಾತ್ರ ಇದೆ ಅಂತ. ಏನದು? 2ಕ್ಕೆ 1ನ್ನು ಗುಣಿಸಿ ಅಥವಾ ನನಗೆ 1ಕ್ಕೆ 2ನ್ನ ಗುಣಿಸಿ ನಾನು ಗುಣಲಬ್ಧ ಅದೇ ಸಂಖ್ಯೆ 2ನ್ನು ಕೊಡ್ತೀನಿ ಅಂತ ಹೇಳ್ತಾ ಇದೆ. ಹಾಗೆ -5ಕ್ಕೆ 1ನ್ನು ಗುಣಿಸಿ ಅಥವಾ 1ಕ್ಕೆ -5ನ್ನು ಗುಣಿಸಿ ನಾನು ಗುಣಲಬ್ಧ -5ನ್ನೇ ಕೊಡ್ತೀನಿ ಅಂತ ಹೇಳ್ತಿದೆ. ಇಲ್ಲಿ ಪೂರ್ಣ ಸಂಖ್ಯೆಗಳಿಗಾಯಿತು, ಪೂರ್ಣಾಂಕಗಳಿಗಾಯಿತು. ಭಾಗಲಬ್ಧ ಸಂಖ್ಯೆಗಳಲ್ಲಿ -5ನೇ 4ಕ್ಕೆ ನನ್ನನ್ನು ಗುಣಿಸಿ ಅಥವಾ ನನಗೆ -5ನೇ 4ನ್ನು ಗುಣಿಸಿ ನಾನು ಗುಣಲಬ್ಧ -5ನೇ 4ನ್ನೇ ಕೊಡ್ತೀನಿ ಅಂತ ಹೇಳ್ತಿದೆ ಒಂದು. ಹಾಗಾಗಿಯೇ ಮಕ್ಕಳೇ, ಒಂದು ಭಾಗಲಬ್ಧ ಸಂಖ್ಯೆಯನ್ನು 1ರಿಂದ ಗುಣಿಸಿದಾಗ ಅಥವಾ 1ರಿಂದ ಆ ಭಾಗಲಬ್ಧ ಸಂಖ್ಯೆಯನ್ನು ಗುಣಿಸಿದಾಗ ಬರುವ ಗುಣಲಬ್ಧವು ಅದೇ ಭಾಗಲಬ್ಧ ಸಂಖ್ಯೆ ಆಗಿರುತ್ತದೆ. ಹಾಗಾಗಿ ಸಂಖ್ಯೆ 1ನ್ನು ಭಾಗಲಬ್ಧ ಸಂಖ್ಯೆಗಳ ಗುಣಾಕಾರದ ಅನನ್ಯತೆಯ ಅಂಶ ಅಂತ ಹೇಳಿ ಕರಿತೇವೆ. ಇಲ್ಲಿ ನೋಡಿ ಮಕ್ಕಳೇ, ಕೊಟ್ಟಿರುವ ಗಣಿತದ ಸಮೀಕರಣವನ್ನು ಪೂರ್ಣಗೊಳಿಸಿ ಹೇಳಿಕೆಯಲ್ಲಿರುವ ಗುಣಲಕ್ಷಣವನ್ನು ಬರೆಯಿರಿ. ಮಕ್ಕಳೇ, ಇಲ್ಲಿ ಬಿಟ್ಟ ಸ್ಥಳದಲ್ಲಿ ಏನು ಉತ್ತರ ಬರಬೇಕು? ಮಧ್ಯದಲ್ಲಿ ಸಮ ಚಿಹ್ನೆ ಇದೆ, ಹಾಗಾಗಿ 2 ಭಾಗ ಸಮ ಆಗಬೇಕು ಅಂದರೆ ಇಲ್ಲಿ ಏನು ಸಂಖ್ಯೆ ಬರಬೇಕು? ಹಾಗಾಗಿ ಆ ಸಂಖ್ಯೆ ಬರೆಯೋದಕ್ಕೆ ಯಾವ ಗುಣ ಬಳಸಿದ್ರಿ ಆ ರೀತಿ ಬರೀಬೇಕು. ಇಲ್ಲೂ ಅಷ್ಟೇ ಮಕ್ಕಳೇ, ನೀವು ಆಯಿತಾ? ಸಂಖ್ಯೆ ಬರೀಬೇಕು, ಬಳಸಿರೋ ಗುಣ ಬರೀಬೇಕು.
ಬರೀತೀರಲ್ಲ ಮಕ್ಕಳೇ, ಬರೆದ್ಬಿಟ್ಟು ನೀವು ನಿಮ್ಮ ಶಿಕ್ಷಕರಿಗೆ ತೋರಿಸಿ. ತುಂಬ ಸುಲಭ ಇದೆ ಮಕ್ಕಳ. ಹಾಗೆ ನೋಡಿ ಮಕ್ಕಳೇ, ಇಲ್ಲಿ ನಾನು ಮುಂದಿನ ತರಗತಿಗೆ ಅನುಕೂಲ ಆಗಲಿ ಅಂತ ಹೇಳಿ ಈ ಒಂದು ಅಸೈನ್ಮೆಂಟನ್ನು ಕೊಡ್ತಾ ಇದ್ದೇನೆ. ಇದನ್ನು ನಾನು ಮುಂದಿನ ತರಗತಿಯಲ್ಲಿ ಹೇಳ್ತೀನಿ. ಹಾಗಾಗಿ ಇದನ್ನೆಲ್ಲ ನೀವು ಮಾಡಿಕೊಂಡವರು ಮುಂದಿನ ತರಗತಿಯಲ್ಲೂ ಇದನ್ನು ಜೊತೆಯಲ್ಲೇ ಇಟ್ಕೋಬೇಕು. ಬರ್ಕೊಂಡ್ರಲ್ವಾ ಮಕ್ಕಳೇ ಅಸೈನ್ಮೆಂಟನ್ನು? ಬರ್ಕೋತಾ ಇದ್ದೀರಾ ಅಲ್ವಾ? ಇದಕ್ಕೆ ನನ್ನ ವಿವರಣೆ ಅವಶ್ಯಕತೆನೇ ಇಲ್ಲ, ಯಾಕೆಂದರೆ ಅತ್ಯಂತ ಸುಲಭವಾಗಿದೆ ಮಕ್ಕಳ. ಹಾಗಾಗಿ ಇದನ್ನು ಬರ್ಕೊಳ್ಳಿ. ನೀವು ಅಸೈನ್ಮೆಂಟನ್ನು ಮಾಡಿಬಿಟ್ಟು ನಿಮ್ಮ ಶಿಕ್ಷಕರಿಗೆ ತೋರಿಸಿ ಮಕ್ಕಳೇ. ಮತ್ತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ ಈ ಪಾಠದ ಮುಂದುವರೆದ ಭಾಗದಲ್ಲಿ. ಧನ್ಯವಾದಗಳು.